ಇವತ್ತು ನಾವು ಹಾಸನಲ್ಲಿರೋ ದೇವಸ್ಥಾನಗಳನ್ನ ತೋರಿಸ್ತೀವಿ. ನಿಮಗಿಷ್ಟವಾದ ದೇವಸ್ಥಾನ ಯಾವುದು, ಹಾಗೆ ಯಾವ ದೇವ್ರ ಇಷ್ಟ ಅನ್ನೋದನ್ನ ಕಾಮೆಂಟ್ ಅಲ್ಲಿ ತಿಳಿಸ್ಕೊಡಿ. ಮೊದಲಿಗೆ ನಾವು ಬಂದಿದ್ದು ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ. ಈ ದೇವಸ್ಥಾನದ ಬಗ್ಗೆ ತುಂಬಾನೇ ಕೇಳಿದ್ದೆ, ಆದ್ರೆ ಬರಕ್ ಆಗಿರ್ಲಿಲ್ಲ. ಕೊನೆಗೂ ನನಗೆ ದೇವ್ರ ನೋಡೋ ಭಾಗ್ಯ ಇವತ್ತು ಸಿಕ್ತು. ದರ್ಶನ ಎಲ್ಲ ಮುಗಿಸ್ಕೊಂಡು ಇಬ್ರು ದೇವರ ಸನ್ನಿಧಾನದಲ್ಲೇ ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ. ಮನ್ಸಿಗೆ ಏನೋ ಒಂಥರ ನಿರಾಳ ಅನ್ಸತ್ತೆ ದೇವಸ್ಥಾನಕ್ಕೆ ಬಂದಾಗೆಲ್ಲ. ನಂಗೂ ಮನ್ಸು ತುಂಬಾನೇ ನಿರಾಳ ಅನಿಸ್ತಾ ಇತ್ತು. ಹುಡುಗಿರೆಲ್ಲ ಸೀರೆನಲ್ಲಿ ತುಂಬಾನೇ ಲಕ್ಷಣವಾಗಿ ಕಾಣಿಸ್ತಾ ಇದ್ರು. ಏನ್ರಿ ಅದು? ಏನಿಲ್ಲ ಕಣೆ, ಪ್ರಸಾದ ಬಂತು. ಪ್ರಸಾದ ಅಂತೂ ತುಂಬಾನೇ ರುಚಿಯಾಗಿರುತ್ತೆ ದೇವಸ್ಥಾನದಲ್ಲಿ. ಮೇಡಮ್ ಅವ್ರು ನೋಡಿ ಎರಡೆರಡು ತಗೋತಿದ್ದಾರೆ. ಬಾ, ನಿಂಗೂ ಸ್ವಲ್ಪ ತಿನ್ನಿಸ್ತೀನಿ. ಗೊತ್ತು ನೀವ್ ಯಾಕೆ ನನಗೆ ತಿನ್ನಿಸ್ತಿರೋದು ಅಂತ. ಮುಂದೆ ನಾವಿಲ್ಲಿಂದ ಹೋಗಿದ್ದು ದುರ್ಗಾ ಪರಮೇಶ್ವರಿ ಅಮ್ಮನವರ ದೇವಸ್ಥಾನಕ್ಕೆ. ಇಲ್ಲಿ ತಾಯಿಗೆ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ರು ಅಂದ್ರೆ ಅದನ್ನ ನೋಡೋದಕ್ಕೆ ಎರಡು ಕಣ್ ಸಾಲದು. ನಾನು ಆ ತಾಯಿನೇ ನೋಡ್ತಾ ನಿಂತಿದ್ದೆ. ಯಾ ದೇವಿ ಸರ್ವಭೂತೇಶು ಶಕ್ತಿ ರೂಪೇಣ ಸಂಸ್ಥಿತ ನಮಸ್ತಸ್ತೆ 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 ನಮೋ ನಮಃ. ನಮ್ ವಿಡಿಯೋ ನೋಡೋ ಪುಟಾಣಿಗಳು ಸಿಕ್ಕಿದ್ರು. ಅವ್ರಗಳ ಜೊತೆ ಒಂದ್ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಮೇಡಮ್ ಅವ್ರು ಎಲ್ಲಿಗೋದ್ರೆ ಹೇಳಿ ಮತ್ತೆ ಪ್ರಸಾದ ಹುಡಿಕೊಂಡು ಹೋದ್ರು. ಇಲ್ಲೂ ಕೂಡ ಪ್ರಸಾದ ಬಿಡ್ತಾ ಇರ್ಲಿಲ್ಲ. ನಿಮ್ಗೇನ್ ಗೊತ್ತು ಪ್ರಸಾದದ ರುಚಿ? ಇಲ್ಲಿ ನಮ್ ವಿಡಿಯೋ ನೋಡೋರು ಅವ್ರ ಮನೆಗೆ ಕುಂಕುಮ ಕರೆದ್ರು. ಅಲ್ಲ ಅವ್ರ ಆಶೀರ್ವಾದ ಮತ್ತೆ ಕುಂಕುಮ ತಗೊಂಡು ನಮ್ಮ ಯಜಮಾನ್ರು ಮನೆ ದೇವರಾದ ವೀರಭದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೊರಟ್ವಿ. ನದಿಯ ದಡ ಸೇರಲು ನಾವಿಕ ಕಾರಣ, ದೇವರ ಹೃದಯ ಸೇರಲು ಭಕ್ತಿಯ ಶಕ್ತಿಯೇ ಕಾರಣ. ನಾಳೆ ವಿಡಿಯೋ ಗಣಪತಿ ಹಬ್ಬದ ಸ್ಪೆಷಲ್ ಆಗಿರುತ್ತೆ, ಮಿಸ್ ಮಾಡಬೇಡಿ. ದಿನ ಶುಭವಾಗಲಿ.